ಈಗಾಗಲೇ ಮತೋತ್ಸವ ಬಿರುಸು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನದ ಪ್ರಕ್ರಿಯೆ ಇವತ್ತು ನಡೀತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಹೇಗಿದೆ ಮತದಾನದ ಒಂದು ಉತ್ಸಾಹ ಅನ್ನುವಂಥದ್ದನ್ನು ಗಮನಿಸಬಹುದು. ಈಗಾಗಲೇ ಜಗದೀಶ್ ಶೆಟ್ಟರ್ ಕೂಡ ತಮ್ಮ ಪತ್ನಿ ಸಮೇತರಾಗಿ ಬಂದು ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈ ಬಾರಿ ಬೆಳಗಾವಿಯಿಂದ ಅದೃಷ್ಟ ಪರೀಕ್ಷೆಗಿಳಿದಿರುವಂತಹ ಜಗದೀಶ್ ಶೆಟ್ಟರ್ ಅವರು ತಮ್ಮ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ರಿಂದ ಮತದಾನ ಆಗಿರುವಂಥದ್ದನ್ನು ಗಮನಿಸಬಹುದು. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಗ್ಗೆ ನಾನು ನೋಡಿದ್ರಾಗೆ ಭಾಳ ಟರ್ನ್ಔಟ್ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆಯ ಸಂಗತಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯವ ಅಂಥೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7:30 8 ಗಂಟೆಗೆ 8-9 ಗಂಟೆಗೆ 10% 20%ವರೆಗೆ ಟರ್ನ್ಔಟ್ ಆಗಿದೆ. ಅಂದರೆ ಭಾಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂಥ ನನಗೆ ಅನಿಸ್ತಾ ಇದೆ. ಇವತ್ತು ಮತದಾನ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ನಡೆದಿದೆ ಎಲ್ಲ ಕಡೆ. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ 6:30ಗೆ ಬಂದು ನಿಂತಿದ್ರಂತ ಇವರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಚೆನ್ನಾಗಿ ನಡೆದಿದೆ. ನಿರಂತರವಾಗಿ ಗೆಲ್ಕೋತಾ ಬಂದಿದ್ರೆ ತಾವು ತಮ್ಮ ಮನೆಯವರಾಗಿರ್ಬೋದು, ಇವತ್ತು ನಿಮ್ಮ ಬೀಗರು ಬಂದು ನಿಂತಿದ್ದಾರೆ. ಎಷ್ಟು ಲೀಡ್ ಅಂದ್ರೆ ಗೆಲ್ತಾರೆ, ಏನು ವಿಶ್ವಾಸ ವ್ಯಕ್ತಪಡಿಸ್ತಾರೆ? ಇಲ್ಲ, ಯಾಕಂದರೆ ಅವರು ಅಭಿವೃದ್ಧಿ ಸರ್ ಮಾಡಿದ ಅಭಿವೃದ್ಧಿ ಕೆಲಸ ಆಯಿತು. ಅವರು ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಿದ್ರೆ ಅನ್ನಂತಲೇ ಅವರು ಅಭಿವೃದ್ಧಿ ಇಲ್ಲಿ ಬೆಳಗಾವಿದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೇ ಥರ ಅವರು ಹೆಚ್ಚಿನ ಇವತ್ತು ಮತದಾನ ಮಾಡಿದ್ದೇನೆ ಮತ್ತು ಬೆಳಗ್ಗೆ ನಾನು ನೋಡಿದ್ರಾಗೆ ಭಾಳ ಟರ್ನ್ಔಟ್ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆಯ ಸಂಗತಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯವ ಅಂಥೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7:30 8 ಗಂಟೆಗೆ 8-9 ಗಂಟೆಗೆ 10% 20%ವರೆಗೆ ಟರ್ನ್ಔಟ್ ಆಗಿದೆ. ಅಂದರೆ ಭಾಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂಥ ನನಗೆ ಅನಿಸ್ತಾ ಇದೆ. ಇವತ್ತು ಮತದಾನ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ನಡೆದಿದೆ ಎಲ್ಲ ಕಡೆ. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ 6:30ಗೆ ಬಂದು ನಿಂತಿದ್ರಂತ ಇವರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಚೆನ್ನಾಗಿ ನಡೆದಿದೆ. ನಿರಂತರವಾಗಿ ಗೆಲ್ಕೋತಾ ಬಂದಿದ್ರೆ ತಾವು ತಮ್ಮ ಮನೆಯವರಾಗಿರ್ಬೋದು, ಇವತ್ತು ನಿಮ್ಮ ಬೀಗರು ಬಂದು ನಿಂತಿದ್ದಾರೆ. ಎಷ್ಟು ಲೀಡ್ ಅಂದ್ರೆ ಗೆಲ್ತಾರೆ, ಏನು ವಿಶ್ವಾಸ ವ್ಯಕ್ತಪಡಿಸ್ತಾರೆ? ಇಲ್ಲ, ಯಾಕಂದರೆ ಅವರು ಅಭಿವೃದ್ಧಿ ಸರ್ ಮಾಡಿದ ಅಭಿವೃದ್ಧಿ ಕೆಲಸ ಆಯಿತು. ಅವರು ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಿದ್ರೆ ಅನ್ನಂತಲೇ ಅವರು ಅಭಿವೃದ್ಧಿ ಇಲ್ಲಿ ಬೆಳಗಾವಿದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೇ ಥರ ಅವರು ಹೆಚ್ಚಿನ